ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲರನ್ನು ಬಹಳ ಸ್ನೇಹದಿಂದ ಪ್ರಾರ್ಥನೆಯಿಂದ ಸ್ವೀಕರಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುವಾಗ ಅದು ನಿಮಗೆ ಅನುಗ್ರಹವಾಗುವುದನ್ನು ಆತ್ಮದಿಂದ ತಿಳಿಯಲು ಸಾಧ್ಯ. ಇಂದು ಆಲಿಸುವ ವಾಕ್ಯಕ್ಕೆ ನಾಳೆ ಬೆಳಗ್ಗೆ ಆಗುವಾಗ ಎಲ್ಲಿ ಅದರ ಉತ್ತರ ಎಂದು ಯೋಚಿಸಬಾರದು. ತಕ್ಕ ಸಮಯಕ್ಕೆ ಅದು ನಿಮಗೆ ಅನುಗ್ರಹವಾಗಲು ಪ್ರಾರಂಭಿಸುತ್ತದೆ. ಎಲ್ಲಾ ಕಾರ್ಯಗಳಿಗೆ ಒಂದು ಸಮಯವಿದೆ, ಕಾಲವಿದೆ. ಬೀಜ ಹಾಕಿದರೆ ನಾಳೆ ಫಲ ತೆಗೆಯಲು ನಾವು ಹೋಗುತ್ತೀವಾ? ತೆಂಗಿನ ಸಸಿ ನೆಟ್ಟರೆ ನಾಳೆ ಫಲ ನೀಡುತ್ತದೆ ಎಂದಲ್ಲ. ನಾವು ಅದಕ್ಕಾಗಿ ಸ್ವಲ್ಪ ಸಮಯ ಕಾಯುತ್ತೇವೆ. ಅದಕ್ಕೆ ನೀರು ಗೊಬ್ಬರ ನೀಡಿ ಕಾಯುತ್ತೇವೆ. ನೀವು ಆಲಿಸುವ ವಾಕ್ಯ ನಿಮಗೆ ಅನುಗ್ರಹವಾಗುವುದು ನಿಮ್ಮ ನಾಳೆಗಳಲ್ಲಿ ಆಗಿರುತ್ತದೆ. ಅದು ಫಲವಾಗಿ ಲಭಿಸುತ್ತದೆ. ಇಂದು ಆಲಿಸುವ ವಾಕ್ಯದಲ್ಲಿ ನಾಳೆಗಳಲ್ಲಿ ಬಾಯಿ ತೆಗೆದು ನುಡಿಯಲು ಅನೇಕ ಅನುಗ್ರಹಗಳು ಉಂಟಾಗುತ್ತದೆ. ಇಂದು ವಾಕ್ಯ ಆಲಿಸುವಾಗ ಮನಸ್ಸು ಕುಗ್ಗಿ ಹೋದ ಒಬ್ಬ ವ್ಯಕ್ತಿಯನ್ನು ನೋಡಲು ಸಾಧ್ಯ. ಆದರೆ ಆ ವ್ಯಕ್ತಿ ಹತ್ತಿರ ನೀನು ಹಾಗೆಯೇ ಕುಳಿತಿರು ಎಂದು ಹೇಳುವುದಲ್ಲ ದೇವರು. ಆ ವ್ಯಕ್ತಿಯನ್ನು ತಟ್ಟಿ ಎಬ್ಬಿಸಿ ನಿನಗೆ ಅನೇಕ ಕಾರ್ಯಗಳಿದೆ ಮಾಡಲು ಎಂದು ಹೇಳಿ ಗುರಿ ತಲುಪಿಸುವ ದೇವರನ್ನು ವಾಕ್ಯದಲ್ಲಿ ಕಾಣಬಹುದು. ನಿಮಗೆ ಈ ವಾಕ್ಯ ಅನುಗ್ರಹವಾಗುತ್ತದೆ. ಇಂದಿನ ವಾಕ್ಯ 1 ಅರಸುಗಳು 19ನೇ ಅಧ್ಯಾಯ 5ರಿಂದ 9ರವರೆಗೆ ವಾಕ್ಯಗಳು. ಈ ಅಧ್ಯಾಯದ ಪ್ರಾರಂಭದಲ್ಲಿ ಬರೆದಿದೆ, ಈ ವ್ಯಕ್ತಿ ಮನಸ್ಸು ಕುಗ್ಗಿ ಮಲಗಿದ ವ್ಯಕ್ತಿಯಾಗಿದ್ದಾನೆ. ವಾಕ್ಯವನ್ನು ಆಲಿಸೋಣ. ಬಳಿಕ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಕೂಡಲೇ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ಸುತ್ತಲೂ ನೋಡಿದನು. ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು, 1 ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇದ್ದವು. ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ಪುನಃ ಮಲಗಿದನು. ಸರ್ವೇಶ್ವರನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿದನು. ದೇವಗಿರಿಯಾದ ಹೋರೇಬನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಪ್ರಿಯರೇ, ಮನಸ್ಸು ಕುಗ್ಗಿ ಹೋದ ನಿಮ್ಮ ಹತ್ತಿರ ಹೇಳಲೇ? ದೇವರ ವಾಕ್ಯ ಮನಸ್ಸು ಕುಗ್ಗಿದ ವ್ಯಕ್ತಿಯನ್ನು ತಟ್ಟಿ ಎಬ್ಬಿಸುವುದಾಗಿದೆ. ಎದ್ದೇಳು, ಪರವಾಗಿಲ್ಲ, ಹೆದರಬೇಡ ಎಂದು ದೇವದೂತನು ತಟ್ಟಿ ಎಬ್ಬಿಸುವುದರಿಂದ ಈ ಮುಂಜಾನೆ ಎದ್ದು ವಾಕ್ಯವನ್ನು ಆಲಿಸುವುದು. ನೀವು ಕೆಲವೊಮ್ಮೆ ವಾಕ್ಯವನ್ನು ಆಲಿಸುವುದು ಜೀವನದ ವಿಭಿನ್ನ ಸಮಯದಲ್ಲಿ ಆಗಿರಬಹುದು. ದೇವದೂತರು ನಿಮ್ಮ ಜೊತೆ ಇದ್ದಾರೆ. ದೇವರು ನಿಮ್ಮನ್ನು ಕಾಣುವುದರಿಂದ ಯಾವ ಸಮಯವಾದರೂ ವಾಕ್ಯವನ್ನು ಆಲಿಸಿದ್ದು. ಪ್ರಿಯರೇ, ದೇವರು ನಿನ್ನನ್ನು ತಟ್ಟಿ ಎಬ್ಬಿಸುವುದು ಯಾಕಾಗಿದೆ ಎಂದು ಅರಿತಿದ್ದೀಯಾ? ನಿನ್ನ ಹತ್ತಿರ ದೇವರು ಇಟ್ಟ ಅನುಗ್ರಹಗಳು, ಅದ್ಭುತಗಳು ನೋಡಲು ನಿನ್ನ ಜೀವನದ ಹತ್ತಿರ ಬಿಡುಗಡೆಗಳಿದೆ, ಸೌಖ್ಯವಿದೆ. ಕಣ್ಣು ಮುಚ್ಚಿ ಮಲಗಬೇಡ. ದೇವರು ನಿನ್ನನ್ನು ಎಬ್ಬಿಸುತ್ತಿದ್ದಾರೆ. ಸಾಕಾಯ್ತು ಸಾಕಾಯ್ತು, ಜೀವನ ಬೇಡ, ಸತ್ತರೆ ಸಾಕು ಎಂದೆಲ್ಲ ಬೇಸರ ಬಂದಾಗ ಹೇಳಿರಬಹುದು. ಅದೆಲ್ಲ ದೇವರು ಗಮನಿಸಿಲ್ಲ. ದೇವರಿಗೆ ನಮ್ಮನ್ನು ತಿಳಿದಿದೆ. ಅದು ಎಲ್ಲ ಬೇಸರದಲ್ಲಿ, ನೋವಿನಲ್ಲಿ ಹೇಳಿರುವುದು ಎಂದು ದೇವರಿಗೆ ಗೊತ್ತು. ದೇವರ ದೊಡ್ಡ ಪ್ರವಾದಿ ಶುಶ್ರೂಷಕನಾದ ಎಲಿಯ ಸಮೇತ ಮನಸ್ಸಿಗೆ ನೋವಾದಾಗ ಹಾಗೇ ಹೇಳಿಬಿಟ್ಟರು. ಮನಸ್ಸು ಕುಗ್ಗಿದವರು ಹೀಗೆಲ್ಲ ಯೋಚಿಸುತ್ತಾರೆ. ಆದರೆ ದೇವರು ತೊರೆದು ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ದೇವರು ನಮ್ಮನ್ನು ಅರ್ಥ ಮಾಡಿಕೊಂಡು ಜೊತೆಯಲ್ಲೇ ಇದ್ದು ನಡೆಸುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ನಿನ್ನ ತಟ್ಟಿ ಎಬ್ಬಿಸುವುದು, ದೇವರ ವಾಕ್ಯ ನೀಡುವುದು ನಿನ್ನನ್ನು ಬೈಯಲು, ಅಪವಾದ ಹೊರಿಸಲು ಅಲ್ಲ. ನಿನಗೆ ಒಂದು ಹೊಸ ದಾರಿ ಇದೆ, ನಿನಗೆ ಒಂದು ಹೊಸ ಅನುಗ್ರಹ ಇದೆ, ಹೊಸ ಜೀವನವಿದೆ ಎಂದು ಹೇಳಲು. ಮನುಷ್ಯನು ಬೆಳಗ್ಗೆ ನಿನಗೆ ಕಾಲು ಮೆಸೇಜ್ ಮಾಡುವುದು ನಿನ್ನನ್ನು ಬೈಯಲು, ಅಪವಾದ ಹೊರಿಸಲು ಆಗಿದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿನ್ನ ಹತ್ತಿರ ಹೇಳಲೇ ಅನೇಕ ಕಾರ್ಯಗಳನ್ನು ನಿನಗೆ ಮಾಡಲು ಇದೆ. ನೀವು ಹುಡುಕಿ ಅದನ್ನು ಪಡೆದುಕೊಳ್ಳಬೇಕು. ನಿಮ್ಮ ಹತ್ತಿರ ದೇವರಿಗೆ ಅನೇಕ ಕಾರ್ಯಗಳು ಮಾಡಿಸಲು ಇದೆ. ನಿನ್ನ ಹತ್ತಿರ ಇಟ್ಟಿರುವ ಅನುಗ್ರಹಗಳು ಮಲಗಿ ಮನಸ್ಸು ಕುಗ್ಗಿ ಕಾಣದೆ ಹೋಗಬಾರದು. ಇಂದಿನ ಈ ವಾಕ್ಯ ನನ್ನನ್ನು ಆಗಿದೆ ತಟ್ಟಿ ಎಬ್ಬಿಸಿದ್ದು ಎಂದು ನಾನು ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯಾ. ನಮ್ಮಿಂದ ಬೇರೆಯವರು ಎದ್ದೇಳಲು ಸಾಧ್ಯವಾಗಲಿ. ಅದಕ್ಕಾಗಿ ನಮಗೆ ಪರಸ್ಪರ ದೇವರ ವಾಕ್ಯವನ್ನು ಕಳಿಸಿಕೊಡೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ
ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.